ವಿ.ಟಿ.ಯು ಎಕ್ಸಾಮ್ ಪಾಸ್ ಆಗೋದು ಕಷ್ಟನಾ? ಹೆಂಗೆ ಪಾಸ್ ಆಗೋದು ಈಸಿಯಾಗಿ? ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತಾರೆ ಇಂಜಿನಿಯರಿಂಗ್. ಇವತ್ತಿನ ವಿಡಿಯೋದಲ್ಲಿ ವಿ.ಟಿ.ಯು ಎಕ್ಸಾಮ್ ಹೆಂಗ್ ಪಾಸ್ ಆಗೋದು, ಹೆಂಗ್ ಪ್ರಿಪೇರ್ ಆಗೋದು, ಮತ್ತೆ ಯಾವ ತರ ಈಸಿಯಾಗಿ ಪಾಸ್ ಆಗೋದು, ಎಷ್ಟೊಂದು ಜನ ಕಷ್ಟ ಅನ್ಸುತ್ತಲ್ವಾ ವಿ.ಟಿ.ಯು ಎಕ್ಸಾಮ್ ಪಾಸ್ ಆಗೋದು, ಅದ್ರ ಬಗ್ಗೆ ಇವತ್ತು ಫುಲ್ ಕಂಪ್ಲೀಟ್ ವಿಡಿಯೋ ಇರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ಏನಪ್ಪಾ ಅಂತ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ನಿಮಗೆ? 18 ಅಲ್ವಾ? ಯಾವಾಗ ರೆಡ್ಯೂಸ್ ಮಾಡಿದಾಗ 36ನ 18ಗೆ ರೆಡ್ಯೂಸ್ 36ನ ರೆಡ್ಯೂಸ್ ಮಾಡಿದ್ರೆ 18 ಬರಬೇಕು. ಆಗ 18 ಬಂದೇ ಬರುತ್ತಲ್ವಾ? ಅದಕ್ಕೋಸ್ಕರ ಈಗ ಎಷ್ಟು ನಿಮ್ಮ ಟಾರ್ಗೆಟ್ ಎಷ್ಟು ಇಟ್ಕೊಳ್ಳೋಣ? 36 ಇಟ್ಕೊಳ್ಳೋಣ. ಎಷ್ಟಕ್ಕೆ? 100ಗೆ. ಇಲ್ಲಿ ಹೆಂಗೆ ಪಾಸ್ ಆಗೋದಂತ ಹೇಳ್ತೀನಿ. ಬಟ್ ಫಸ್ಟ್ ನಿಮಗೆ ಈ 100 ಮಾರ್ಕ್ಸ್ ಅಲ್ಲಿ 36 ಮಾರ್ಕ್ಸ್ ತೆಗೆಯಕ್ಕೆ ಯಾವ್ದಾದ್ರು ಕಷ್ಟ ಅಂತ ಹೇಳ? M1, M2, M3 ಅವೇ ನಿಮಗೆ ಕಷ್ಟ. ಯಾವುದು? M1, M2, 2, 3 ಅಂತ 4 ಅಂತ ಬರೀತೀನಿ, ಓಕೆನಾ? ಬಟ್ ಸುಮಾರು ಜನಕ್ಕೆ 3 and 4 ಸುಮಾರು ಜನ ಕಂಪ್ಲೀಟ್ ಮಾಡ್ಕೊತಾರೆ. ಬಟ್ M1 and M2 ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ಅದರಿಂದ ಬ್ಯಾಕ್ಲಾಗ್ ಮುಗಿಸ್ಕೊಂಡಿರ್ತಾರೆ. ಬಟ್ ಮಾರ್ಕ್ಸ್ ಎಷ್ಟು ವಿ.ಟಿ.ಯು ಇಲ್ಲಿ? ಪಾಸಿಂಗ್ ಮಾರ್ಕ್ಸ್ ಎಷ್ಟು? 18. ರಿವ್ಯಾಲ್ಯೂಯೇಷನ್ ಹಾಕಿರೋ ಪಾಸ್ ಆಗಲ್ಲ, ಎಲ್ಲೋ ಅವ್ರದ್ದು ಪಾಸ್ ಆಗುತ್ತೆ. ಆ ಥರ ಎಷ್ಟೊಂದು ಕೇಸ್ ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ಹೆಂಗ್ ಪಾಸ್ ಆಗೋದು, ಎಷ್ಟು ಮಾರ್ಕ್ಸ್ ಬಂದ್ರೆ ಪಾಸ್ ಆಗುತ್ತೆ, ಮತ್ತೆ ಎಲ್ಲಿ ಹೆಂಗ್ ಓದ್ಬೇಕು ಅದ್ರ ಬಗ್ಗೆ ಹೇಳ್ತೀನಿ, ಓಕೆನಾ? ಫಸ್ಟ್ ನೀವೀಗ 36 ತೆಗಿಬೇಕು ಅಂತ ಅಂದ್ರೆ ನೀವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಎಲ್ಲಾನು ಫುಲ್ ಓದ್ತಾ ಕೂತ್ಕೊಳ್ಳೋದಲ್ಲ. ನೀವು ಔಟ್ ಆಫ್ ಬೇಕು ಅಂತ ಅಂದ್ರೆ ನೋಡಿ, ನೀವು 100ಗೆ 100 ತೆಗಿತೀನಿ ಅಂದ್ರೆ ನೀವು ರಾತ್ರಿ ಬೆಳಗು ಓದಿ, ಇಲ್ಲ ಎಲ್ಲಾನು ಫುಲ್ ಟೆಕ್ಸ್ಟ್ ಬುಕ್ ಬಿಡ್ದಂಗೆ, ನೋಟ್ಸ್ ಬಿಡ್ದಂಗೆ ಎಲ್ಲಾನು ಓದಿ. ನಾನು ಅದ್ರ ಬಗ್ಗೆ ಹೇಳಲ್ಲ, ನಾನು ಹೇಳೋದೇನಿದ್ರು ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ, ಓಕೆನಾ? ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ಎಲ್ಲಾನು ಓದಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಎಲ್ಲಾನು ಓದಕ್ ಹೋದ್ರೆ ಯಾವ ಆನ್ಸರಿಗೆ ಇದು ಕನ್ಫ್ಯೂಸ್, ಮತ್ತೆ ನನ್ಗೆ ಇಲ್ಲಿ ಬರೆಯಕ್ಕೆ ಆಗಿಲ್ಲ, ಮತ್ತೆ ಅಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಅಲ್ಲಿ ನಾನು ಕಲ್ತಿರೋದು ಬಂದಿಲ್ಲ, ಆ ತರ ನೀವು ಸುಮ್ಮನೆ ಎಕ್ಸಾಮ್ನ ಹೆಂಗ್ ಬೇಕಂಗ್ ಬರೋದು ಹೆಂಗ್ ಬರ್ದು ಬರೋ ಬದಲು ಒಂದು ನೀವು ಪ್ಲಾನ್ ಮಾಡ್ಕೊಳ್ಳಿ. ಯಾವ ತರ ಪ್ಲಾನ್ ಮಾಡ್ಕೊಳ್ಳಿ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದ್ರ ಬಗ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಈಗ ಯಾವ್ದೋ ನಾನು ಫಿಸಿಕ್ಸ್ ನೇ ತಗೊಳ್ತೀನಿ, ಓಕೆನಾ? ಫಿಸಿಕ್ಸ್ ಅಲ್ಲಿ ಏನು ಅಂತ ಅಂದ್ರೆ, ಈಗ ಮೊದಲನೇ ಚಾಪ್ಟರ್, ಫಸ್ಟ್ನೇ ಚಾಪ್ಟರ್ ಎಕ್ಸಾಮ್ ಹೆಂಗಿರುತ್ತೆ ನೀವು ನೋಡ್ಕೋಬೇಕು. ಫಸ್ಟ್ನೇ ಚಾಪ್ಟರ್ ಎಕ್ಸಾಮ್ ಅಲ್ಲಿ ಈಗ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಫಸ್ಟ್ನೇ ತಗೋತೀನಿ, ಮತ್ತೆ ಮಾಡಲ್ ಕ್ವಶನ್ ಪೇಪರ್ ತಗೋತೀನಿ, 2 ಕ್ವಶನ್ ಪೇಪರ್ ಆಯ್ತು. ಮತ್ತೆ ಇನ್ನೊಂದು ಅದ್ರ ಹಿಂದ್ಗಡೆ ಮಾಡಲ್ ಕ್ವಶನ್ ಪೇಪರ್ ತಗೋತೀನಿ, 3 ಕ್ವಶನ್ ಪೇಪರ್ ತಗೊಂಡೆ. 3 ಕ್ವಶನ್ ಪೇಪರ್ ತಗೊಂಡು ಮಾಡಲ್ 1 ಎಲ್ಲಾದ್ರಲ್ಲೂ ಫಸ್ಟ್ ಮಾಡಲ್ 1 ಮಾತ್ರ ನೋಡ್ಬೇಕು, ಓಕೆನಾ? ಮಾಡಲ್ 1 ನೋಡಿ, ಮಾಡಲ್ 1 ನಲ್ಲಿ ಯಾವ್ದು ಜಾಸ್ತಿ ರಿಪೀಟೆಡ್ ಯಾವ್ದಾಗಿದೆ ಆ ರಿಪೀಟೆಡ್ ಕ್ವಶನ್ ನೀವು ಫಸ್ಟ್ ಟಿಕ್ ಹಾಕಬೇಕು. ಟಿಕ್ ಮಾಡ್ಕೊಳ್ಳಿ, ಓಕೆನಾ? ಟಿಕ್ ಮಾಡ್ಕೊಂಡು ಆ ಇಂಪಾರ್ಟೆಂಟ್ ಕ್ವಶನ್ ಏನ್ ಮಾಡಿ ಅಂತ ಅಂದ್ರೆ ಅದೊಂದನ್ನೇ ಟ್ರೈ ಔಟ್ ಮಾಡಿ. ನಿಮಗೆ ಕಲಿಯೋ ಗಂಟ ಬಿಡ್ಬೇಡಿ, ಅದನ್ನೇ ಟ್ರೈ ಔಟ್ ಮಾಡಿ, ಓಕೆನಾ? ಈಗ ಎಷ್ಟು ಇದ್ರಲ್ಲಿ 6 ಕ್ವಶನ್ ಇರುತ್ತೆ, ಇದ್ರಲ್ಲಿ 6 ಕ್ವಶನ್ ಇರುತ್ತೆ, ಇದ್ರಲ್ಲಿ 6 ಕ್ವಶನ್ ಇರುತ್ತೆ, ಇದ್ರಲ್ಲಿ 6 ಕ್ವಶನ್ ಇರುತ್ತೆ, ಓಕೆನಾ? ಈ 6 ಕ್ವಶನ್ ಅಲ್ಲಿ ಒಂದ್ 2 ಕ್ವಶನ್ ಆದ್ರೂ ರಿಪೀಟೆಡ್ ಇರ್ತಾವಲ್ವಾ? 2 ಕ್ವಶನ್ ರಿಪೀಟೆಡ್ ಇರೋ ಫಸ್ಟ್ ಕ್ಲೀನ್ ಆಗಿ ಕಲೀರಿ. ಅದಾದ್ಮೇಲೆ ಮತ್ತೆ ನೋಡಿ ಯಾವ್ದು ರಿಪೀಟೆಡ್ ಕ್ವಶನ್ ಇದೆ. ಇವು 3ರಲ್ಲಿ ಎಷ್ಟು ರಿಪೀಟೆಡ್ ಕ್ವಶನ್ ಇದಾವೆ ಆ ರಿಪೀಟೆಡ್ ಕ್ವಶನ್ಗಳನ್ನ ಒಂದ್ ಕಡೆ ಟಿಕ್ ಮಾಡ್ಕೊಳ್ಳಿ. ಆ ಟಿಕ್ ಮಾಡ್ಕೊಂಡು ಆ ಮಾಡೋದ್ರಲ್ಲಿ ಅಷ್ಟು ಕಲೀರಿ, ಸಾಕು. ನಿಮಗೆ ಪಾಸ್ ಆಗಕ್ಕೆ ಕಷ್ಟ ಆಗಲ್ಲ ಆಗ. ಆದ್ರೆ ಆ ಕ್ವಶನ್ಗಳನ್ನ ನೀವು ಪಕ್ಕ ಕಲ್ತಿರ್ಬೇಕಾಗುತ್ತೆ, ಓಕೆನಾ? ನೀವು ನ್ಯೂಮರಿಕಲ್ಸ್ ನ ಬೇಕಾದ್ರೆ ಬಿಟ್ಟಾಕಿ, ಅದ್ರ ಬಗ್ಗೆ ನೀವು ಟೆನ್ಷನ್ ತಗೋಬೇಡಿ. ನಿಮ್ಗೆ ಏನ್ ಥಿಯರಿ ಇರುತ್ತೆ ಅದನ್ನ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕಲ್ತ್ಕೊಳ್ಳಿ, ಓಕೆನಾ? ಅದಾದ್ಮೇಲೆ ನೀವು ಮಾಡಲ್ ಕ್ವಶನ್ ಪೇಪರ್ ರೆಫರ್ ಮಾಡಿ. ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಯಾರು ಟೀಚರ್ಸ್ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನು ರೆಫರ್ ಮಾಡಿ. ಯಾಕಂದ್ರೆ ಈಸಿ ಆಗುತ್ತೆ ಪಾಸ್ ಆಗಕ್ಕೆ, ಒಂದ್ ಸ್ವಲ್ಪ ಸ್ಕೋರ್ ಆಗುತ್ತೆ. ಬಟ್ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಇದ್ದಿದ್ದ ಕ್ವಶನ್ಸ್ ಗಳೇ ಸುಮಾರು ಸಲ ಬಂದಿದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಬರುತ್ತೆ, ಮಾಡಲ್ ಕ್ವಶನ್ ಪೇಪರ್ ಗಳನ್ನೇ ಜಾಸ್ತಿ ಓದ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಈಗ ಒಂದ್ ಮಾಡಲ್ ಆಯ್ತಲ್ವಾ, ಇದು ಒಂದ್ ಮಾಡಲ್ ಹೇಳಿದೆ. ನೆಕ್ಸ್ಟ್ ಇದೇ ತರ ಸೇಮ್ ಈಗ ಸೆಕೆಂಡ್ ಮಾಡಲ್ದು ನೋಡಿ. ಸೆಕೆಂಡ್ ಮಾಡಲ್ದು ಯಾವ್ದ್ರಲ್ಲಿ ಈ ಕ್ವಶನ್ ಪೇಪರ್ ಅಲ್ಲೇ ನೋಡಿ, ನಿಮಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಕ್ವಶನ್ ಅನ್ಸುತ್ತೆ ಅದನ್ನು ಓದ್ಕೊಳ್ಳಿ. ಬಟ್ ಸೆಕೆಂಡ್ ಮಾಡಲ್ನು ಇದೇ ತರ ಈ ಎಲ್ಲಾ ಕ್ವಶನ್ ಪೇಪರ್ ನೋಡಿ, ಎಲ್ಲಾ ಕ್ವಶನ್ ಪೇಪರ್ ನೋಡಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಬರ್ತವೆ ಅದನ್ನ ಟಿಕ್ ಹಾಕೊಳ್ಳಿ. ಅದನ್ನ ಟಿಕ್ ಹಾಕಂದ್ರೆ ಅದನ್ನ ಮಾತ್ರ ಕಲೀರಿ. ಅದ್ರ ಮೇಲೆ ನಾನು ಎಕ್ಸ್ಟ್ರಾ ಕಲಿತೀನಿ ಅಂದ್ರೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಕಲಿಯಕ್ ಟೈಮ್ ಇತ್ತು ಅಂತ ಅಂದ್ರೆ ಕಲೀರಿ. ಇಲ್ಲ ಅಂದ್ರೆ ನನ್ನ ಕೈಲಿ ಆಗಲ್ಲ ಇಷ್ಟೇ ಅಂತ ಅಂದ್ರೆ ಇಷ್ಟೇ ಕಲೀರಿ. ಇಲ್ಲ ಮತ್ತೆ ಸುಮಾರು ಜನಕ್ಕೆ ಇದ್ರಲ್ಲೂ ಥಿಯರಿ ಕಷ್ಟ ಆಗುತ್ತಲ್ವಾ? ಹಾಗೇನ್ ಮಾಡಿ ಥಿಯರಿ ಕಷ್ಟ ಆದಾಗ ಅಂತ ಅಂದ್ರೆ ಥಿಯರಿನ ಏನ್ ಮಾಡಿ ಅಂತಂದ್ರೆ ಜಾಸ್ತಿ ಬಯಾಟ್ ಹೊಡಕ್ ಹೋಗ್ಬಿಡಿ, ಒಂದ್ ಸ್ವಲ್ಪ ಓನಾಗಿ ಕಲೀರಿ. ಗೊತ್ತಿಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ಖಾಲಿ ಬಿಡಕ್ ಹೋಗ್ಬಿಡಿ. ಇದೊಂದು ಇಂಪಾರ್ಟೆಂಟ್ ಟ್ರಿಕ್, ಬರೀರಿ ಏನಾರು ಅಂತ, ಓಕೆನಾ? ಮತ್ತೆ ಈಗ ನೆಕ್ಸ್ಟ್ ಏನ್ ಮಾಡಿ ಅಂತ ಅಂದ್ರೆ 3ನೇ ಮಾಡಲ್ದಲ್ಲೂ ಅದೇ ತರ ಸೇಮ್ ಈ ತರ ನಾನು ಹೇಳಿದ್ನಲ್ಲ, ಈ ಕ್ವಶನ್ ಪೇಪರ್ ಗಳನ್ನ ಇಟ್ಕೊಳ್ಳಿ, ಟಿಕ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಬಟ್ ಇವೇ ಕ್ವಶನ್ ಬಂದಿರ್ತಾವ ಅಂತ ನೀವು ಕೇಳ್ಬೋದು. ಇವೇ ಕ್ವಶನ್ ಬಂದಿರ್ತವೆ, ಯಾಕಂದ್ರೆ
ನೀವು ಬೇಕಾದ್ರೆ ನೋಡಿ, ನಾನು ಹೇಳೋದೇನಾದ್ರು ನೀವು ನಂಬಲಿಲ್ಲ ಅಂದ್ರೆ ಒಂದ್ 4 ಕ್ವಶನ್ ಪೇಪರ್ ತಾಳಿ ಇವತ್ತೆ ಚೆಕ್ ಮಾಡಿ ಯಾವ್ಯಾವ ಕ್ವಶನ್ ಪೇಪರ್ ರಿಪೀಟೆಡ್ ಆಗಿದಾವೆ, ಇವು ಕ್ವಶನ್ ಬಂದಿದಾವ ನೆಕ್ಸ್ಟ್ ಎಕ್ಸಾಮಿಗೆ ಅಂತ ಚೆಕ್ ಮಾಡಿ ಯಾವ್ಯಾವ ಕ್ವಶನ್ ಬಂದಿರ್ತವೆ. ಈಗ ಒಂದ್ ಸಬ್ಜೆಕ್ಟಿಗೆ ಈ ತರ ಆಯ್ತು, ನಾವು ಮ್ಯಾಥ್ಸ್ಗೆಲ್ಲ ಏನ್ ಮಾಡೋದು ಬ್ರೋ ಅಂತ ಕೇಳ್ಬೋದು ನೀವು. ಮ್ಯಾಥ್ಸ್ಗೆಲ್ಲ ಏನ್ ಮಾಡಿ ಅಂತ ಅಂದ್ರೆ ಮ್ಯಾಥ್ಸ್ ಅಲ್ಲಿ ನಾನು ಹೇಳೋದು ಮಾಡಲ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ. ಆ ಮಾಡಲ್ ಕ್ವಶನ್ ಪೇಪರ್ನ ರೆಫರ್ ಮಾಡಿದಾಗ ಏನ್ ಮಾಡಿ ಅಂತ ಅಂದ್ರೆ ನೀವು ಅದ್ರಲ್ಲಿ ನೀವು ಹೆಂಗ್ ಕ್ವಶನ್ ಟಿಕ್ ಮಾಡ್ಕೊಂಡ್ರೆ ಆ ತರ ಟಿಕ್ ಮಾಡ್ಕೊಳಂಗಿಲ್ಲ ಕ್ವಶನ್. ಇದರಲ್ಲಿ ನೀವು ಟಾಪಿಕ್ ನ ನೀವು ತಗೋಬೇಕಾಗುತ್ತೆ. ಈಗ ಯಾವ ಟಾಪಿಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದಾದ್ರು ಒಂದು ಟಾಪಿಕ್ ತಳಿ, ಯಾವ್ದು ಗ್ಯಾಪ್ ಗೊತ್ತಿಲ್ಲ ನನಗೆ, ಟೈಲರ್ ಅಂತ ಒಂದು ಗ್ಯಾಪ್ ಬಂದು ಆ ಟೈಲರ್ದು ಒಂದು ಟಾಪಿಕ್ ತಾಳಿ. ಈ ಟೈಲರ್ ಇದ್ರಲ್ಲಿ ಈ ಒಂದ್ 3 ಕ್ವಶನ್ ಪೇಪರ್ ತಂದಿದಿರಲ್ವಾ, ಈಗ ಒಂದ್ ಮಾಡಲ್ ಪೇಪರು, ಇನ್ನೊಂದು ಒಂದೆರಡು ಓದಿ ಇಯರ್ದು ಮತ್ತೆ ಅದ್ರ ಓದಿ ಇಯರ್ದು ಕ್ವಶನ್ ಪೇಪರ್ ಹಿಡ್ಕೊಳ್ಳಿ. ಈ 3 ಕ್ವಶನ್ ಪೇಪರ್ ತಗೊಂಡ್ರ ಈ ಕ್ವಶನ್, ಈ ಟೈಲರ್ ಅನ್ನೋ ಕ್ವಶನ್ ಇದರಲ್ಲಿ ರಿಪೀಟೆಡ್ ಆಗಿದೆಯಾ, ಇದರಲ್ಲಿ ಈಗ ಹೆಂಗ ಅಂದ್ರೆ ನಿಮಗೆ ಫಸ್ಟ್ನೇ ಮಾಡಲ್ದಲ್ಲಿ 3 ಕ್ವಶನ್ ಇರ್ತಾವಲ್ವ ಚೂಸಿಗೆ, ನೀವು ಇದರಲ್ಲಿ ನೀವು ಟಾಪಿಕ್ ನ ನೋಡ್ಬೇಕು. ನೀವೇನ್ ಮಾಡ್ತೀರಾ, ಈ 6 ಕ್ವಶನ್ ಕಲಿತೀರಾ ಅದ್ ನಿಮ್ ತಪ್ಪು. ಯಾಕಂದ್ರೆ ಫಸ್ಟ್ನೇ ಮಾಡಲ್ 6 ಕ್ವಶನ್ ಕಲ್ತ್ರು ವೇಸ್ಟ್. ಓಕೆನಾ, ನೆಕ್ಸ್ಟ್ ನೀವು 3 ಕ್ವಶನ್ ಅಟೆಂಡ್ ಮಾಡಿದ್ರೆ ಸಾಕು. ಸುಮ್ನೆ ಏನಕ್ಕೆ ಇನ್ನೂ 3 ಕ್ವಶನ್ ಎಕ್ಸ್ಟ್ರಾ ಕಲಿತೀರಾ ಅಂತ ನಾನು ಅದನ್ನ 6 ಕ್ವಶನ್ ಕಲಿಯಕ್ ಹೋಗ್ಬಿಡಿ ಅಂತ ಹೇಳ್ತಿರೋದು. ಓಕೆನಾ, ಏನ್ ಮಾಡಿ ಅಂತಂದ್ರೆ ಈ 3 ಕ್ವಶನ್ ಮೇಲೆ ನೀವು ಫೋಕಸ್ ಮಾಡಿ, ಇಲ್ಲ ಈ 3 ಕ್ವಶನ್ ಮೇಲೆ ಫೋಕಸ್ ಮಾಡಿ. ಒಂದೇ ಸರ ಸೇಮ್ ಟಾಪಿಕ್ ಇರುತ್ತೆ, ಇದ್ರಲ್ಲಿ ಟಾಪಿಕ್ ಬೇರೆ ಇದ್ರಲ್ಲಿ ಟಾಪಿಕ್ ಬೇರೆ. ಓಕೆನಾ, ಒಂದೇ ತರ ಸೇಮ್ ಟಾಪಿಕ್ ಅಂತೂ ಇರಲ್ಲ. ಬಟ್ ನೀವು ಈ ಮೂರ್ ಮಾಡೋ ಕ್ವಶನ್ ಪೇಪರ್ ತಂದಿರಲ್ವಾ, ಈ 3 ಮಾಡೋ ಕ್ವಶನ್ ಪೇಪರ್ ಅಲ್ಲಿ ಒಂದ್ ಕ್ವಶನ್ ಪೇಪರ್ ನೋಡಿ. ಇದ್ರಲ್ಲಿ ನಿಮಗೆ ಈಗ ಯಾವ ಈಸಿ ಕಾನ್ಸೆಪ್ಟ್ ಇರುತ್ತೆ, ಈ ಇದ್ರಲ್ಲಿ ಫಸ್ಟ್ನೇ ಮಾಡೋದು 3 ಕ್ವಶನ್ ಪೇಪರ್, 3 ನೋಡಿ. 3 ಕ್ವಶನ್ ಅದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ನೋಡಿ. ನಿಮಗೆ ಯಾವ್ದು ಇವೆರಡರಲ್ಲಿ ಈ 3 ಕ್ವಶನ್ ಇವೆರಡರಲ್ಲಿ ನಿಮಗೆ ಯಾವ ಕಾನ್ಸೆಪ್ಟ್ ಈಸಿ ಇದೆ, ಅರ್ಥ ಆಗಿದೆ, ಈ ಕಾನ್ಸೆಪ್ಟ್ ಮೇಲೆ ಮಾಡ್ತೀನಿ ಅಂತ ಅಂದ್ರೆ ಆ ಕಾನ್ಸೆಪ್ಟ್ ಮಾತ್ರ ಆರಿಸ್ಕೊಳ್ಳಿ. ಈ 3 ಬಿಡಿ, ಈ 3 ಗೊತ್ತಿಲ್ಲ ಅಂತ ಅಂದ್ರೆ ಈ 3ನೇ ಕಲೀರಿ. ಅದೇ ಈ 3ನ ಕಲೀರಿ. ಓಕೆನಾ, ಈ 3ನ ಕಲ್ತ್ಬಿಟ್ಟು ಈ 3 ಕ್ವಶನ್ ಪೇಪರ್ ಅಲ್ಲೂ ರೆಫರ್ ಮಾಡಿ ಯಾವ ಕ್ವಶನ್ ಬಂದಿದೆ ಅದ್ರ ಮೇಲೆ, ಸೇಮ್ ಟಾಪಿಕ್ ರಿಪೀಟೆಡ್ ಆಗಿದೆ ಆ 3 ಕ್ವಶನ್ಗೆ. ನಾನ್ ನೋಡಿದಂಗೆ ಅದೇ ತರ ಸೇಮ್ ಬಂದಿರುತ್ತೆ ಮ್ಯಾಥ್ಸ್ ಅಲ್ಲಿ. ಫಸ್ಟ್ 3 ಕ್ವಶನ್ ಯಾವ ಮಾಡಲ್ ಒಂದಲ್ಲಿ ಏನಿರುತ್ತೆ, ಇನ್ನೊಂದು ಕ್ವಶನ್ ಪೇಪರ್ ತೆಗೆದು ನೋಡಿ, ಆ ಮಾಡಲ್ ಒಂದಲ್ಲೂ ಆ 3 ಕ್ವಶನ್ ಸೇಮ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಎರಡು ಕಂಪೇರ್ ಮಾಡೋ ಕಳೆ ಆಗ ಮ್ಯಾಥ್ಸ್ ಈಸಿ ಆಗುತ್ತೆ. ಯಾವ ಟಾಪಿಕ್ ಕಲಿಬೇಕು, ಆ ಒಂದ್ ಕಡೆಯಿಂದ ನೀವು ಎಲ್ಲಾ ಟಾಪಿಕ್ ಕಲಿಬೇಕು ಅಂತ ಇರಲ್ಲ. ನೀವು ಅಷ್ಟು ಟಾಪಿಕ್ ಕಲ್ತ್ರೆ ಮಾತ್ರ ಸಾಕು. ಓಕೆನಾ, ಇದ್ರ ಬಗ್ಗೆ ಬೇಕು ಅಂದ್ರೆ ಇನ್ನೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ, ಮ್ಯಾಥ್ಸ್ ಹೆಂಗ್ ಪಾಸ್ ಆಗೋದು ಅಂತ. ಬಟ್ ಇವತ್ತಿನ ವಿಡಿಯೋದಲ್ಲಿ ಈ ಪಾಸಿಂಗ್ ಪ್ಯಾಕೇಜ್ ನಿಮಗೆ ಹೆಂಗೆ ಅಂತ ಗೊತ್ತಾಯ್ತಲ್ವ, ಹೆಂಗ್ ಪಾಸ್ ಆಗೋದು ಅಂತ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಅಂದ್ರೆ, ಇಂಪಾರ್ಟೆಂಟ್ ಕ್ವಶನ್ಸ್ನೇ ನೀವು ಜಾಸ್ತಿ ಓದ್ಬೇಕು. ಯಾಕಂದ್ರೆ ನೀವು ಪಾಸಿಂಗ್ ಮಾಡ್ತೀನಿ ಅಂತ ಅಂದ್ರೆ, ನಿಮ್ದು ಔಟ್ ಆಫ್ ತೆಗಿತೀನಿ ಅಂತ ಅಂದ್ರೆ ಎಲ್ಲಾನು ಓದಿ. ಓಕೆನಾ, ಬಟ್ ಇನ್ನೊಂದೇನು ಅಂತ ಅಂದ್ರೆ, ನೀವು ಎಕ್ಸಾಮ್ ಅಲ್ಲಿ ನಿಮ್ಗೆ ಏನಾದ್ರು ಆನ್ಸರ್ ಗೊತ್ತಿಲ್ಲ ಅಂತ ಅಂದ್ರೆ ಏನಾದ್ರು ಬರ್ದ್ ಬನ್ನಿ. ಯಾಕಂದ್ರೆ ಈ ಥಿಯರಿ ಸಬ್ಜೆಕ್ಟ್ಸ್ ಅಲ್ಲೆಲ್ಲ ಏನಾದ್ರು ಬರ್ದಿದ್ರು ಒಂದೊಂದ್ಸಲಿ ಆನ್ಸರ್ ನೋಡಕ್ಕಾಗದೆ ಮಾರ್ಕ್ಸ್ ಕೊಡ್ಬೋದು. ಇದೊಂದು ಎಕ್ಸ್ಟ್ರಾ ಟಿಪ್ಪು ನೋಡಿ. ನಿಮ್ಗೆ ಏನಾದ್ರು ಬರಿಬೇಕು ಅಂತ ಅನ್ಸಿದ್ರೆ ಬರೀರಿ, ಇಲ್ಲ ಅಂದ್ರೆ ಇಲ್ಲ ನಾವು ಬರೆಯಲ್ಲ ಮಾರ್ಕ್ಸ್ ಕೊಡೋದ ಅಂತಂದ್ರೆ ಬೇಡ. ಬಟ್ ವಿಡಿಯೋನು ಒಂದೊಂದ್ಸತಿ ಮಾರ್ಕ್ಸ್ ಕೊಡೋಲ್ಲ, ಬರ್ದಿರೋದಕ್ಕೂ ಮಾರ್ಕ್ಸ್ ಕೊಡೋಲ್ಲ. ಕರೆಕ್ಟಾಗಿ ಬರ್ದಿರ್ತೀರ ನೀವು ಫುಲ್ಲು, ಆದ್ರೂ ಮಾರ್ಕ್ಸ್ ಕೊಡೋಲ್ಲ ಆ ತರ ವಿಡಿಯೋ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈಗ ಮ್ಯಾಥ್ಸ್, ಫಿಸಿಕ್ಸ್, ಥಿಯರಿ ಸಬ್ಜೆಕ್ಟ್ ಗೊತ್ತಾಯ್ತು, ಮ್ಯಾಥ್ಸ್ ಗೊತ್ತಾಯ್ತು. ಟಿಕಿಂಗ್ ಏನ್ ಮಾಡೋದು ಅನ್ಬೋದು. ಟಿಕಿಂಗ್ ಈಸ್ ವೆರಿ ಈಸಿ. ಅದಕ್ಕೆ ಟಿಕಿಂಗ್ ಬಗ್ಗೆ ಹೇಳಲ್ಲ ನಾನು. ಅಲ್ಲೇ ಯಾರ ಒಂದ್ ಸ್ವಲ್ಪ ಹೇಳಿಸ್ಕೊಂಡು ಏನಾದ್ರು ಒಂದ್ ಮಾಡಿ ಪಾಸ್ ಆಗಿ. ಯಾಕಂದ್ರೆ ಟಿಕಿಂಗ್ ಈಸಿ ಸಬ್ಜೆಕ್ಟ್ ಅಲ್ವಾ, ಅದಕ್ಕೋಸ್ಕರ. ಮ್ಯಾಥ್ಸ್ ಬಗ್ಗೆ ಇನ್ನೊಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ, ಫುಲ್ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಪಾಸ್ ಆಗೋದು, ಯಾವ ತರ ಯಾವ ಟಾಪಿಕ್ ರಿಲೇಟೆಡ್ ಬಗ್ಗೆ ಬರುತ್ತೆ, ಆ ತರ ನೀವು ಹೆಂಗೆ ಅನಲೈಸ್ ಮಾಡೋದು, ಯಾವ ತರ ಅಂತಲೇ ಹೇಳ್ತೀನಿ. ಓಕೆನಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಇಷ್ಟೇ.